7ನೇ ತರಗತಿ ಕನ್ನಡ ಪದ್ಯಭಾಗ 5 ಅಜ್ಜಿವು ಕನ್ನಡದ ದೀಪ ಪ್ರಶ್ನೋತ್ತರಗಳು. ಕೆಳಗಿನ ಕವಿಗಳ ಜನ್ಮಸ್ಥಳ, ಕಾಲ, ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ಡಿ.ಎಸ್. ಕರ್ಕಿ. ಡಿ.ಎಸ್. ಕರ್ಕಿರವರು 1907ರಲ್ಲಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹಿರೇಕೊಪ್ಪದಲ್ಲಿ ಜನಿಸಿದರು. ಇವರು ನಕ್ಷತ್ರಗಾನ, ಭಾವತೀರ್ಥ, ತನನಂತೋ, ಗೀತಗೌರವ, ಕರಿಕೆ ಕಣಗಿಲು, ನಮನ, ಬಣ್ಣದ ಚೆಂಡು ಎಂಬ ಕವನ ಸಂಕಲನಗಳು ಮತ್ತು ಕನ್ನಡ ಛಂದೋ ವಿಕಾಸ ಎಂಬ ಸಂಶೋಧನಾ ಪ್ರಬಂಧವನ್ನು ಬರೆದಿದ್ದಾರೆ. ಡಿ.ಎಸ್. ಕರ್ಕಿರವರು. ಮುಖ್ಯ ಪ್ರಶ್ನೆ 1. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕನ್ನಡದ ಕಂಪನ್ನು ಸೂಸುವಲ್ಲಿ ಏನನ್ನು ಚಾಚುತ್ತೇವೆ? ಉತ್ತರ: ಎಲ್ಲೆಲ್ಲಿ ಕನ್ನಡದ ಕಂಪನ್ನು ಸೂಸುತ್ತೇವೋ ಅಲ್ಲಲ್ಲಿ ನಮ್ಮ ಕರಣವನ್ನು ಅಂದರೆ ಶರೀರವನ್ನು ಚಾಚುತ್ತೇವೆ. ಪ್ರಶ್ನೆ 2. ಕಲ್ಪನೆಯ ಕಣ್ಣು ಅರಿವ ತನಕ ಯಾವ ದೀಪವನ್ನು ಹಚ್ಚುತ್ತೇವೆ? ಉತ್ತರ: ಕಲ್ಪನೆಯ ಕಣ್ಣು ಅರಿವ ತನಕ ಸಾಲು ದೀಪಗಳ ಬೆಳಕನ್ನು ಹಚ್ಚುತ್ತೇವೆ. ಪ್ರಶ್ನೆ 3. ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಏನು ಮಾಡುತ್ತೇವೆ? ಉತ್ತರ: ನಮ್ಮವರು ಗಳಿಸಿದ ಹೆಸರನ್ನು ಉಳಿಸಲು ಎಲ್ಲರೂ ಒಂದಾಗುತ್ತೇವೆ. ಪ್ರಶ್ನೆ 4. ನಮ್ಮುಸಿರು ತೀಡುವ ನಾಡಿನಲ್ಲಿ ಯಾವ ಗೀತೆ ಹಾಡುತ್ತೇವೆ? ಉತ್ತರ: ನಮ್ಮುಸಿರು ತೀಡುವ ನಾಡಿನಲ್ಲಿ ಮಾಂಗಲ್ಯ ಗೀತೆಯನ್ನು ಅಂದರೆ ಮಂಗಳಕರವಾದ ಗೀತೆಯನ್ನು ಹಾಡುತ್ತೇವೆ. ಪ್ರಶ್ನೆ 5. ಕರುಳೆಂಬ ಕುಡಿಗೆ ಏನನ್ನು ಮುಡಿಸುತ್ತೇವೆ? ಉತ್ತರ: ಕರುಳೆಂಬ ಕುಡಿಗೆ ಮಿಂಚನ್ನು ಮುಡಿಸುತ್ತೇವೆ. 2. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕನ್ನಡಿಗರು ಯಾವ ದೀಪವನ್ನು ಹಚ್ಚುತ್ತಾರೆ? ಉತ್ತರ: ಕನ್ನಡಿಗರು ಕರುನಾಡ ದೀಪ, ಸಿರಿನುಡಿಯ ದೀಪ ಹಾಗೂ ಪ್ರೀತಿ ಒಲವನ್ನು ಎತ್ತಿ ತೋರುವ ಕನ್ನಡದ ದೀಪವನ್ನು ಪ್ರತಿಯೊಂದು ಮನೆ ಮನದಲ್ಲಿ ಹಚ್ಚುತ್ತಾರೆ. ಪ್ರಶ್ನೆ 2. ಏನನ್ನು ಮರೆತು ಏನನ್ನು ಎರೆದು ಹೇಗೆ ಕನ್ನಡದ ದೀಪವನ್ನು ಹಚ್ಚುತ್ತಾರೆ? ಉತ್ತರ: ಕನ್ನಡಿಗರು ತಮ್ಮಲ್ಲಿರುವ ಮರವನ್ನು ಮರೆತು ಮನಸ್ಸನ್ನು ತೆರೆದು ಪ್ರೀತಿ ಒಲವನ್ನು ಎರೆದು ತಮ್ಮ ನರನರಗಳನ್ನೆಲ್ಲ ಉಡಿಗೊಳಿಸಿ ಹೊಸೆಯುತ್ತಾ ಕನ್ನಡದ ದೀಪವನ್ನು ಹಚ್ಚುತ್ತಾರೆ. ಪ್ರಶ್ನೆ 3. ಕನ್ನಡ ಮಾತೆಯನ್ನು ಹೇಗೆ ಆಧರಿಸುತ್ತಾರೆ? ಉತ್ತರ: ಕನ್ನಡಿಗರು ತಮ್ಮ ಎದೆಯು ಮಿಡಿಯುವ ಕನ್ನಡ ಮಾತಿನಲ್ಲಿ ಕನ್ನಡ ಮಾತೆಯನ್ನು ಪೂಜೆ ಮಾಡುತ್ತಾರೆ ಮತ್ತು ತಮ್ಮ ಉಸಿರನ್ನು ತೀಡುವ ಈ ಕರುನಾಡಿನಲ್ಲಿ ಮಂಗಳಕರವಾದ ಗೀತೆಯನ್ನು ಹಾಡುವ ಮೂಲಕ ಮಾತೆಯನ್ನು ಆಧರಿಸುತ್ತಾರೆ. ಮುಖ್ಯ ಪ್ರಶ್ನೆ 3. ಕೆಳಗಿನ ಸಾಲುಗಳಲ್ಲಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ. 1. ಮೈಮರೆವೆಯಿಂದ ಕೂಡಿರುವ ಡ್ಯಾಶ್. ಉತ್ತರ: ಕೊಳೆಯ ಕೊಚ್ಚೆವು. ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೆವು. 2. ಹಚ್ಚಿರುವ ದೀಪದಲ್ಲಿ ತಾಯಿಯ ರೂಪ ಡ್ಯಾಶ್ ಅಚ್ಚಳಿಯದಂತೆ ತೋರೆವು. ಹಚ್ಚಿರುವ ದೀಪದಲ್ಲಿ ತಾಯಿಯ ರೂಪ ಅಚ್ಚಳಿಯದಂತೆ ತೋರೆವು. 3. ನಮ್ಮೆದೆಯ ಮಿಡಿವಿ ಮಾತಿನಲ್ಲಿ ಮಾತೆಯ ಡ್ಯಾಶ್. ಉತ್ತರ: ಪೂಜೆ ಮಾಡೆವು. ನಮ್ಮೆದೆಯ ಮಿಡಿವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೆವು. 4. ಕರುಳೆಂಬ ಕುಡಿಗೆ ಡ್ಯಾಶ್. ಉತ್ತರ: ಮಿಂಚನ್ನೇ ಮುಡಿಸಿ ಹಚ್ಚೇವು ಕನ್ನಡದ ದೀಪ. ಕರುಳೆಂಬ ಕುಡಿಗೆ ಮಿಂಚನ್ನೇ ಮುಡಿಸಿ ಹಚ್ಚೇವು ಕನ್ನಡದ ದೀಪ. ಮುಖ್ಯ ಪ್ರಶ್ನೆ 4. ಹಚ್ಚೇವು ಎಂಬ ಪದಕ್ಕೆ ಸರಿಹೊಂದುವ ಪದ್ಯದಲ್ಲಿ ಇರುವ ಪ್ರಾಸಪದಗಳನ್ನು ಬರೆಯಿರಿ. ಹಚ್ಚೇವು ಪದಕ್ಕೆ ಸರಿಹೊಂದುವ ಪ್ರಾಸಪದಗಳು: ಹಚ್ಚೇವು, ಕೊಚ್ಚೇವು, ಚಾಚೇವು, ಕೆಚ್ಚೇವು, ಬೀರೇವು, ತೋರೇವು, ತೂರೇವು, ಮಾಡೇವು, ಹಾಡೇವು. ಮುಖ್ಯ ಪ್ರಶ್ನೆ 5. ಬೀರೇವು ಎಂಬ ಪದದಂತೆ ಪದ ಮಧ್ಯದಲ್ಲಿ ರ ಅಕ್ಷರ ಬರುವ ಪದಗಳನ್ನು ಪಟ್ಟಿ ಮಾಡಿ. ಬೀರೇವು, ತೋರೇವು, ತೂರೇವು. ಮುಖ್ಯ ಪ್ರಶ್ನೆ 6. ಕೈಯಾರ ಕಿಜ್ಞೆನೆಯ ರೈ ಶತಮಾನದ ಗಾನ ಈ ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನು ಪಟ್ಟಿ ಮಾಡಿ. ಪ್ರಾಸಪದಗಳು: ಜಡಿಯೆ, ಬಡಿಯೆ, ಬದುಕಿದ, ತೊಡಗಿದ. ಪದ್ಯದಲ್ಲಿ ಬರುವ ಪ್ರಾಸಪದಗಳು: ಜಡಿಯೆ, ಬಡಿಯೆ, ಬದುಕಿದ, ತೊಡಗಿದ. ಭಾಷಾಭ್ಯಾಸ. ಮುಖ್ಯ ಪ್ರಶ್ನೆ 1. ಕೆಳಗೆ ನೀಡಿರುವ ಪದ್ಯದ ಪ್ರಾಸಪದಗಳನ್ನು ಜೋಡಿಸಿ ಬರೆಯಿರಿ. ಪ್ರಾಸಪದಗಳು: ದೀಪ ರೂಪ, ಮನವ ಮರೆವ, ಗೂಡು ತೀಡು, ಮಿಡಿ ಇಡಿ, ತೊಡೆ ಬಡೆ, ಕುಡಿ ಮುಡಿ, ಹಿಡಿ ಮಿಡಿ, ಕಂಪು ಸೊಂಪು, ಕರುಳು ಇರುಳು, ನಾಡು ಆಡು, ಪ್ರೀತಿ ನೀತಿ ಭೀತಿ, ಹಚ್ಚು ಅಚ್ಚು ಕೆಚ್ಚು, ಗಡಿನಾಡು ನಡುನಾಡು, ಮರೆತೆವು
ತೊಡೆದೆವು. ಭಾಷಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ 2. ಕೆಳಗೆ ನೀಡಿರುವ ಪದಗಳ ಅರ್ಥ ವ್ಯತ್ಯಾಸವನ್ನು ಗಮನಿಸಿ. ಅಚ್ಚು, ಅಚ್ಚೆವು, ಅಚ್ಚುವುದಿಲ್ಲ, ಹಚ್ಚೆವು, ಹಚ್ಚುತ್ತೇವೆ. ಬೀರು, ಬೀರೆವು, ಬೀರುವುದಿಲ್ಲ, ಬೀರೆವು, ಬೀರುತ್ತೇವೆ. ಮಾಡು, ಮಾಡೆವು, ಮಾಡುವುದಿಲ್ಲ, ಮಾಡೇವು, ಮಾಡುತ್ತೇವೆ. ಮುಖ್ಯ ಪ್ರಶ್ನೆ 3. ಇದೇ ರೀತಿಯಲ್ಲಿ ನೋಡು, ಆಡು, ನಿಲ್ಲು, ಮೆಚ್ಚು ಮೊದಲಾದ ಪದಗಳನ್ನು ಕೆಳಗಿನ ವಾಕ್ಯದಲ್ಲಿ ಬಳಸಿ ವಾಕ್ಯ ಪೂರ್ಣಗೊಳಿಸಿ. ನಾವು ಕನ್ನಡ ಚಲನಚಿತ್ರಗಳನ್ನು ನೋಡೆವು, ನೋಡುತ್ತೇವೆ. ನಾವು ಕನ್ನಡ ಗೀತೆಗಳನ್ನು ಆಡೆವು, ಆಡುತ್ತೇವೆ. ನಿಮಗಾಗಿ ನಾಳೆ ನಾವು ಕಾಯುತ್ತಾ ನಿಲ್ಲೆವು, ನಿಲ್ಲುತ್ತೇವೆ. ನಿಮ್ಮ ಚಿತ್ರಗಳನ್ನು ಮೆಚ್ಚೆವು, ಮೆಚ್ಚುತ್ತೇವೆ. ಭಾಷಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ 4. ಒಂದೇ ಪದವನ್ನು ನಾಮಪದ ಮತ್ತು ಕ್ರಿಯಾಪದ ಅರ್ಥದಲ್ಲಿ ಮಾದರಿಯಂತೆ ಬಳಸಿ ವಾಕ್ಯ ರಚಿಸಿ. ಮಾದರಿ: ಕಳೆ. ನಮ್ಮ ಮನೆಯ ಕೈತೋಟದಲ್ಲಿ ತುಂಬಾ ಕಳೆ ಬಂದಿದೆ. ಇದು ನಾಮಪದದ ರೂಪ. ರಾಜುವಿನ ಮುಖದಲ್ಲಿ ತುಂಬಾ ಕಳೆಯಿದೆ. ಇದು ಕ್ರಿಯಾಪದದ ರೂಪ. ಒಂದು ಹಂಚು, ನಾಮಪದದ ರೂಪ. ನಮ್ಮ ಮನೆಯ ಛಾವಣಿಗೆ ಕೆಂಪು ಬಣ್ಣದ ಅಂಚುಗಳನ್ನು ಹಾಕಲಾಗಿದೆ. ಕ್ರಿಯಾಪದದ ರೂಪ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸಿಹಿ ತಿಂಡಿಯನ್ನು ಹಂಚುತ್ತಿದ್ದಾರೆ. 2 ಕುಡಿ, ನಾಮಪದದ ರೂಪ. ವಸಂತ ಋತುವಿನಲ್ಲಿ ಗಿಡಗಳಲ್ಲಿ ಹಸಿರಾದ ಕುಡಿ ಮೂಡುತ್ತದೆ. ಕ್ರಿಯಾಪದದ ರೂಪ. ಆರೋಗ್ಯವಾಗಿರಲು ಪ್ರತಿದಿನವೂ ಶುದ್ಧವಾದ ನೀರನ್ನು ಕುಡಿಯಬೇಕು. 3 ಪಡೆ, ನಾಮಪದದ ರೂಪ. ಭಾರತೀಯ ಯೋಧರ ಪಡೆಯು ಗಡಿಯಲ್ಲಿ ದೇಶವನ್ನು ಕಾಯುತ್ತಿದೆ. ಕ್ರಿಯಾಪದದ ರೂಪ. ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲು ಕಷ್ಟಪಟ್ಟು ಓದಬೇಕು. ಭಾಷಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ 5. ಮೊದಲೆರಡು ಪದಗಳ ಸಂಬಂಧ ಗ್ರಹಿಸಿ ಖಾಲಿ ಜಾಗದಲ್ಲಿ ಸೂಕ್ತ ಪದ ಭರ್ತಿ ಮಾಡಿ. ಆಂಧ್ರ ಪ್ರದೇಶ, ಅಮರಾವತಿ. ಕೇರಳ, ತಿರುವನಂತಪುರಂ. ಇದು ರಾಜ್ಯ ಮತ್ತು ಅದರ ರಾಜಧಾನಿ. ಶತ್ರು, ಮಿತ್ರ, ರಾತ್ರಿ, ಹಗಲು. ಇವು ವಿರುದ್ಧ ಪದಗಳು. ಮಾತಾ, ತಾಯಿ, ಪಿತಾ, ತಂದೆ. ಸಮಾನಾರ್ಥಕ ಪದಗಳು. ದಾವಣಗೆರೆ ನಡುನಾಡು, ಬೆಳಗಾವಿ ಗಡಿನಾಡು. ವಿವರಣೆ: ಇವು ನಡುನಾಡು ಮತ್ತು ಗಡಿನಾಡು ಜಿಲ್ಲೆಗಳು. ವಿದ್ಯಾರ್ಥಿಗಳೇ, ನೀವು ವಿವರಣೆಗಳನ್ನು ಬರೆಯುವ ಅವಶ್ಯಕತೆ ಇರುವುದಿಲ್ಲ. ಚಟುವಟಿಕೆ ಪ್ರಶ್ನೆ 2. ಕರ್ನಾಟಕದಲ್ಲಿ ಮಾತನಾಡುವ ವಿವಿಧ ಭಾಷೆಗಳನ್ನು ಪಟ್ಟಿ ಮಾಡಿ. ಉತ್ತರ: ಕನ್ನಡ ಕರ್ನಾಟಕದ ಅಧಿಕೃತ ಭಾಷೆ ಮತ್ತು ರಾಜ್ಯದ ಬಹುಸಂಖ್ಯಾತ ಜನರು ಮಾತನಾಡುವ ಮಾತೃಭಾಷೆಯಾಗಿದೆ. ಕನ್ನಡದ ಸ್ಥಳೀಯ ಭಾಷೆಗಳು ಮತ್ತು ಉಪಭಾಷೆಗಳು: ತುಳು, ಕೊಡವ, ಕೊಂಕಣಿ, ಬ್ಯಾರಿ, ಅರೆಭಾಷೆ, ಲಂಬಾಣಿ ಅಥವಾ ಲಾಮಣಿ, ಸೋಲಿಗ ಅಥವಾ ಕಾಡು ಕುರುಬರ ಭಾಷೆಗಳು ಇತ್ಯಾದಿ. ಪದಗಳ ಅರ್ಥ: ಹಚ್ಚೆವು, ಹಚ್ಚುವೆವು. ಕರುನಾಡು, ಕನ್ನಡ ನಾಡು. ಕೊಚ್ಚೆವು, ಕತ್ತರಿಸುತ್ತೇವೆ. ಸೂಸು, ಹರಡು, ಚುಮುಕಿಸು. ಕರ್ಣ, ಒಡಲು, ಶರೀರ. ಕಳೆ, ಕಾಂತಿ, ತೇಜಸ್ಸು, ಪ್ರಕಾಶ. ಎರೆ, ಒಯ್ಯಿ. ಕೆಚ್ಚು, ಕೆಡುವಿಕೆ ಅಥವಾ ಬೆಸುಗೆ ಅಥವಾ ಸೇರಿಸು. ಅಚ್ಚಳಿಯದೆ, ಅಂದಗೆಡದಂತೆ, ರೂಪುಗೆಡದಂತೆ. ಒಂದುಗೂಡೆವು, ಒಂದಾಗಿ ಸೇರುತ್ತೇವೆ. ತೀಡು, ಬೀಸು, ಹೊರಹೊಮ್ಮು. ಮಾಂಗಲ್ಯ ಗೀತೆ, ಮಂಗಲಕರವಾದ ಹಾಡು. ಮರಳು, ಹುಚ್ಚು. ಮೈಮರೆವು, ದೇಹದ ಅರಿವು ಇಲ್ಲವಾಗು.